ಬೆಳಗಿನ ಸಮಯದಲ್ಲಿ ಸಂಭೋಗ ಮಾಡುತ್ತಿದ್ದೀರಾ? ಎಚ್ಚರ. ಸಂಭೋಗವನ್ನು ಎಲ್ಲ ಸಮಯದಲ್ಲೂ ಕೂಡ ಮಾಡಬಹುದಲ್ಲ ಎಂದು ನೀವು ಕೇಳಬಹುದು. ಆದರೆ ಯಾವ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು ಎಂದು ಈ ವಿಡಿಯೋವನ್ನು ನೋಡಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಸಂಭೋಗವನ್ನು ಮಾಡಲು ರಾತ್ರಿಯ ಸಮಯವೇ ಸೂಕ್ತ. ಯಾಕೆ? ಹಗಲಿನಲ್ಲಿ ಸಂಭೋಗ ಮಾಡಿದರೆ ಏನಾಗುತ್ತದೆ? ಸಾಮಾನ್ಯವಾಗಿ ಪತಿಪತ್ನಿಯರು ರಾತ್ರಿಯ ಸಮಯದಲ್ಲಿ ಮಾತ್ರ ಸಂಭೋಗ ಕ್ರಿಯೆಯಲ್ಲಿ ಒಂದಾಗುತ್ತಾರೆ. ಯಾಕೆಂದರೆ ಸಂಭೋಗ ಮಾಡಿದ ನಂತರ ಪತಿಪತ್ನಿಯರಿಬ್ಬರು ಕೂಡ ಆಯಾಸವಾಗುತ್ತಾರೆ. ಸಂಭೋಗ ಮಾಡಿದ ನಂತರ ದೇಹಕ್ಕೆ ಆಯಾಸವಾಗಿರುವುದರಿಂದ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ರಾತ್ರಿಯ ಸಮಯದಲ್ಲಿ ಸಂಭೋಗ ಮಾಡುವುದರಿಂದ ನೀವು ಆರಾಮವಾಗಿ ನಿದ್ರೆಗೆ ಜಾರಬಹುದು. ಅದೇ ಹಗಲಿನಲ್ಲಿ ಸಂಭೋಗ ಮಾಡುವುದರಿಂದ ಗಂಡಸರಿಗಿಂತ ಹೆಂಗಸರು ಹೆಚ್ಚು ಆಯಾಸವಾಗಿರುತ್ತದೆ. ಅವರಿಗೆ ಮುಂದಿನ ಕೆಲಸವನ್ನು ಮಾಡಲು ಆಗುವುದಿಲ್ಲ. ಬೆಳಗಿನ ಸಮಯ ಸಂಭೋಗವನ್ನು ಮಾಡುವುದರಿಂದ ಅವರಿಗೆ ನಾನಾ ಥರದ ತೊಂದರೆಗಳು ಉಂಟಾಗುತ್ತದೆ. ಹಗಲಿನಲ್ಲಿ ಸಂಭೋಗ ಮಾಡಿದರೆ ಹೆಂಗಸರಿಗೆ ಆಗುವಂಥ ಮತ್ತೊಂದು ಸಮಸ್ಯೆ ಏನೆಂದರೆ ಅವರಿಗೆ ಆಗ ಸಂಭೋಗದ ನಂತರ ಸ್ನಾನ ಮಾಡುವ ಅನಿವಾರ್ಯತೆ ಇರುತ್ತದೆ. ರಾತ್ರಿ ಸಂಭೋಗ ಮಾಡಿದ ಮೇಲೆ ಅವರು ಅಲ್ಲೇ ಬೆಡ್ ಮೇಲೆ ನಿದ್ರೆಗೆ ಜಾರಬಹುದು. ಆದರೆ ಹಗಲಿನಲ್ಲಿ ಆಗಲ್ಲ. ಸಂಭೋಗ ಮಾಡಿದ ನಂತರ ತಪ್ಪದೆ ತಲೆ ಸ್ನಾನ ಮಾಡಲೇಬೇಕು. ಯಾಕೆಂದರೆ ಮನೆಯಲ್ಲಿ ದೇವರ ಫೋಟೋಗಳು, ಪೂಜೆ ವಿಧಿವಿಧಾನಗಳು ಇರುವುದರಿಂದ ಸ್ನಾನ ಮಾಡುವ ಅನಿವಾರ್ಯತೆ ಇರುತ್ತದೆ. ಹಗಲಿನಲ್ಲಿ ಸಂಭೋಗ ಮಾಡಿದರೆ ಮನೆಗೆ ದಾರಿದ್ರ್ಯ ಬರುತ್ತದೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಮನೆ ಅಂದರೆ ಅದು ದೇವಾಲಯವಿದ್ದಂತೆ. ಹಗಲಿನಲ್ಲಿ ಪೂಜೆ ಮಾಡುವುದರಿಂದ, ದೇವರ ಮನೆಯಲ್ಲಿ ದೀಪ ಹಚ್ಚುವುದರಿಂದ ಹೆಂಗಸರು ದೇವರ ಮನೆಗೆ ಪ್ರವೇಶ ಮಾಡಲೇಬೇಕು. ಎಲ್ಲವೂ ಕೂಡ ಹೆಂಗಸರೇ ಮಾಡುವುದರಿಂದ ಈ ಸಮಯದಲ್ಲಿ ಸಂಭೋಗ ಮಾಡಿದರೆ ತುಂಬ ಸಂಕಷ್ಟಗಳು ತಂದೊಡ್ಡುತ್ತದೆ. ಆದ್ದರಿಂದ ಇಂಥ ತಪ್ಪುಗಳನ್ನು ಮಾಡಬೇಡಿ. ಇನ್ನು ಸಂಜೆಯ ಸಮಯ ಸಂಭೋಗ ಮಾಡಿದರೆ ಆ ಮನೆಯ ಹೆಂಗಸರಿಗೆ ನಾನಾ ರೀತಿಯ ತೊಂದರೆಗಳು ಉಂಟಾಗುತ್ತದೆ. ಅವರಿಗೆ ರಾತ್ರಿಯ ಸಮಯದಲ್ಲಿ ಸಂಭೋಗದಲ್ಲಿ ಇಂಟರೆಸ್ಟ್ ಬರುವುದಿಲ್ಲ. ಇದರಿಂದ ಗಂಡಸರಿಗೆ ಪತ್ನಿಯರ ಮೇಲೆ ಆಸೆ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ಸಾಯಂಕಾಲ ಸಂಭೋಗ ಮಾಡುವುದರಿಂದ ಮನೆಯಲ್ಲಿ ಯಾವುದೇ ಕೆಲಸಗಳನ್ನು ಮಾಡಲು ಹೆಂಗಸರಿಗೆ ಆಸಕ್ತಿ ಇರುವುದಿಲ್ಲ. ಇದರಿಂದ ಮನೆಯಲ್ಲಿ ಜಗಳದ ವಾತಾವರಣವೂ ಕೂಡ ಉಂಟಾಗುತ್ತದೆ. ಪ್ರತಿದಿನ ಮನೆಯಲ್ಲಿ ಕಿರಿಕಿರಿ ಕೂಡ ಉಂಟಾಗುತ್ತದೆ. ಆದ್ದರಿಂದ ಪ್ರತಿಯೊಂದು ಸಮಯ ಇರುತ್ತದೆ. ಯಾವ ಸಮಯದಲ್ಲಿ ಏನು ಮಾಡಬೇಕು ಅದೇ ಸಮಯದಲ್ಲಿ ಮಾಡಬೇಕು. ಆ ಸಮಯವನ್ನು ಬಿಟ್ಟು ನಾವು ಬೇರೆ ಸಮಯದಲ್ಲಿ ಮಾಡಿದರೆ ಅದು ಸರಿ ಇರುವುದಿಲ್ಲ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.